ನಮಸ್ತೆ, ಎಜೆ ನ್ಯೂಸ್ಗೆ ಸ್ವಾಗತ. ಪಾಕಿಸ್ತಾನದ ಹರಾಮಿ ಉಗ್ರರ ಜಾತಿಯನ್ನ ಕೇಳಿ ನಮ್ಮ ಪ್ರವಾಸಿಗರನ್ನ ಟಾರ್ಗೆಟ್ ಮಾಡಿ 28 ಪ್ರವಾಸಿಗರನ್ನ ಗುಂಡು ಹಾಕಿ ಕೊಂದ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಆಪರೇಷನ್ ಸಿಂಧೂರ ಅನ್ನುವ ಹೆಸರನ್ನ ಕೊಟ್ಟು ಪಾಕಿಸ್ತಾನಕ್ಕೆ ತಕ್ಕ ಉತ್ತರ ನೀಡಿದ್ದಕ್ಕೆ ಇವತ್ತು ಸಂಕೇಶ್ವರ ನಗರದಲ್ಲಿ ಅಭಿನಂದನಾ ರ್ಯಾಲಿ ತೆಗೆಯಲಾಯಿತು. ಬೆಳಗ್ಗೆ ನಗರದ ಗಾಂಧಿ ಚೌಕ್ದಿಂದ ಪ್ರಾರಂಭವಾದ ಪಾದಯಾತ್ರೆ ನಗರದ ಪ್ರಮುಖ ಬೀದಿ ಮಾರ್ಗವಾಗಿ ಕೊನೆಗೆ ನಗರದ ಪುರಸಭೆ ಆವರಣದಲ್ಲಿ ತಲುಪಿತು. ಪಾದಯಾತ್ರೆ ವೇಳೆ ಪಾಕಿಸ್ತಾನ ಮುರ್ದಾಬಾದ್, ಹಿಂದೂಸ್ತಾನ ಜಿಂದಾಬಾದ್, ಜೈ ಜವಾನ್ ಜೈ ಕಿಸಾನ್, ಭಾರತ ಮಾತಾ ಕಿ ಜೈ ಹೀಗೆ ಘೋಷಣೆಗಳನ್ನ ಕೂಗಿ ಪಾದಯಾತ್ರೆ ಸಾಗಿತ್ತು. अभिनंदन वंदन के इस यात्रा पे हम सभी देशवासी संकेश्वर के नागरिक एक साथ जुट करके अपनी एकता को जो परिचय दिया है वो बहुत सराहनीय है. भारत देश पूरे पाकिस्तान के साथ सक्षम युद्ध लड़ने के लिए सक्षम है. ये सभी नागरिक अपने मन से भय निकाल देना. देश युद्ध में चलेगा तो आप हमेशा सुरक्षित रहोगे. आज का दिन देश के प्रथम राष्ट्रपति के साथ के द्वारा और आखिरी बच्चा तक सभी का सुरक्षा करना, सुरक्षा देना ये सेना का हक है. हम सभी सेना के वजह से इस देश के अंदर चैन नींद ले रहे हैं. मैं सभी नागरिकों को, भूतपूर्व सैनिकों को, प्रेस रिपोर्टरों को और पूरे थल सेना, वायु सेना, जल सेना इन तीनों अंगों को मैं सराहनीय से सैल्यूट करता हूं. और देश हमेशा आगे बढ़ेगा और आपकी एकता और अखंडता के लिए हम सक्षम हैं और हम आपका सेवा करने के लिए हमेशा तैयार हैं. ಈ ವೇಳೆ ನಗರದ ಮಾಜಿ ಸೈನಿಕರು, ಹಿಂದೂ ಮತ್ತು ಕನ್ನಡ ಸಂಘಟನೆ, ಕಾಲೇಜಿನ ವಿದ್ಯಾರ್ಥಿನಿಯರು, ವೈದ್ಯರು, ನ್ಯಾಯವಾದಿಗಳು, ಪುರಸಭೆ ಸದಸ್ಯರು, ಮಹಿಳೆಯರು ಸೇರಿ ಸಾರ್ವಜನಿಕರು ಸಾವಿರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ರು. ವರದಿ ವಿನಾಯಕ ಬೋಸಲೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.